ಪದಾರ್ಥಗಳಾಗಿರಲಿ ಅದರ ಮಹತ್ವ ತಿಳಿದು ಮನವರಿಕೆ ಮಾಡಿ ಯಶಸ್ವಿಯಾದರೆ ಹಣ ತಾನಾಗೆ ಬರುತ್ತದೆ ಎಂದು ಉದ್ದೇಶಿತ ಹಾಸನ ಮೆಗಾ ಫುಡ್ ಪಾರ್ಕ್ ಸಿಇಒ ಅಶೋಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಭಾರತ ಈಗ ಜಾಗತಿಕ ತಯಾರಿಕಾ ದೇಶವಾಗಿ ಬದಲಾಗುತ್ತಿರುವುದು ನಿಮಗೆ ಗೊತ್ತಿದೆ. ಚೈನಾ ದೇಶಕ್ಕೆ ಪರ್ಯಾಯ ಎಂದರೆ ಅದು ಭಾರತ ಎನ್ನುವಂತೆ ಜಗತ್ತಿನ ಇತರ ದೇಶಗಳು ಭಾವಿಸಿದೆ. ಇದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತೆಗೆದುಕೊಳ್ಳುತ್ತಿರುವ ರೂಪಿಸುತ್ತಿರುವ ಯೋಜನೆಗಳು, ಆರ್ಥಿಕ ನೀತಿಗಳು ಎಂದರೆ ತಪ್ಪಾಗಲಾರದು ಎಂದರು. ಎಲ್ಲಕ್ಕಿಂತ ಮುಖ್ಯ ಇಲ್ಲಿನ ಕಡಿಮೆ ವೆಚ್ಚಕ್ಕೆ ಸಿಗುವ ಮಾನವ ಸಂಪನ್ಮೂಲ ಮತ್ತು ಸರಾಗವಾಗಿ ಮಾತನಾಡುವ ಇಂಗ್ಲಿಷ್ ಭಾಷೆ ಎಂದರು. ನಾವು ಮಧ್ಯಮ ವರ್ಗದ ಜನ ಕೆಲಸ ಮಾಡಬಹುದೇ ಹೊರತು ಕೆಲಸ ಕೊಡುವುದಕ್ಕೆ ಆಗಲ್ಲ ಅಂತ ನೀವೆಲ್ಲರೂ ಅಂದುಕೊಳ್ಳುತ್ತೀರಾ ಎಂದುಕೊಳ್ಳುತ್ತೇನೆ. ನನ್ನಲ್ಲೂ ಪ್ರತಿಭೆ ಇದೆ, ವ್ಯವಹಾರ ಜ್ಞಾನ ಇದೆ, ಆದರೆ ಅದನ್ನು ವ್ಯಕ್ತಪಡಿಸಲು ಬಂಡವಾಳ ಬೇಕು. ನಮ್ಮ ಕುಟುಂಬ ಮಧ್ಯಮ ವರ್ಗ, ಸಂಬಂಧಿಕರು ಯಾರು ದುಡ್ಡು ಕೊಡಲ್ಲ, ಸ್ನೇಹಿತರ ಬಳಿ ದುಡ್ಡು ಹುಟ್ಟಲ್ಲ. ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳುತ್ತೀನಿ ಎಂದು ಒಂದು ಹೆಜ್ಜೆ ಮುಂದೆ ಹೋಗಿ ಸಾಲ ಕೇಳ್ತೀನಿ ಅಂತ ಎಂದುಕೊಂಡರೂ ಬ್ಯಾಂಕ್ನವರು ಕೇಳೋ ದಾಖಲಾತಿಗಳನ್ನು ಕೇಳಿ ಯಾವುದು ಬೇಡ, ನಿಮ್ಮಲ್ಲಿ ಎಷ್ಟು ಜನರು ಅಂದುಕೊಂಡು ಇರುತ್ತೀರಿ. ಎಷ್ಟೋ ಪ್ರತಿಭೆಗಳು ಇಲ್ಲಿಯೇ ಕಬರಿ ಹೋಗಿರುವುದು ನೀವು ನೋಡಿರುತ್ತೀರಿ. ಹಾಗಾದರೆ ಇದಕ್ಕೆ ಉತ್ತರನೇ ಇಲ್ವಾ ಎಂದರು. ಉತ್ತರ ಇದೆ. ಮುಂದೆ ಓದುವುದಕ್ಕೆ ಮುಂಚೆ ತಾಳ್ಮೆ ಇದ್ದರಷ್ಟೇ ಕೆಳಗಿನ ಉತ್ತರ ಅರ್ಥವಾಗುವುದು ಎಂದು ಹೇಳಿದರು. ಆ ದೇಶದ ಆಹಾರ ಪದಾರ್ಥಗಳ ಮಾನದಂಡ ಗೊತ್ತಿದ್ದರೆ ಇನ್ನು ಒಳ್ಳೆಯದು ಹಾಗೂ ಸ್ಯಾಂಪಲ್ ಇಷ್ಟ ಆಗಿ ಅವರಿಗೆ ಪದಾರ್ಥಗಳ ಮಹತ್ವ ಮನವರಿಕೆ ಮಾಡುವಲ್ಲಿ ಯಶಸ್ವಿಯಾದರೆ ದುಡ್ಡು ತಾನಾಗಿ ಬರುತ್ತದೆ. ಇಲ್ಲಿ ಯಾವುದೇ ಧರ್ಮ, ಜಾತಿ, ಮತ, ಪಂಥಗಳ ಯಾವುದೇ ಅರ್ಹತೆ ಬೇಕಾಗಿರುವುದಿಲ್ಲ ಎಂದರು. ಕೆಲ ಭಾರತೀಯ ಮತ್ತು ಕನ್ನಡಿಗ ಎನ್ನುವ ಒಂದು ಅರ್ಹತೆ ಸಾಕು. ಇಲ್ಲಿ ಪ್ರತಿಭೆಗಷ್ಟೇ ಅವಕಾಶ. ಇಲ್ಲಿ ಯಾವ ಸಂಸ್ಥೆಗಳು ಸಹ ನಿಮ್ಮನ್ನು ದುಡ್ಡು ಕೇಳುವುದಿಲ್ಲ, ಸ್ಯಾಂಪಲ್ ಅಷ್ಟೇ ಕೇಳುತ್ತಾರೆ ಎಂದು ಹೇಳಿದರು. ಯಾವುದೇ ಜಾತಿ ಧರ್ಮಕ್ಕೆ ಯಾವ್ದು ಅವಕಾಶ ಇಲ್ಲ. ನಿಮ್ಮ ಅಪ್ಪ ಯಾರು, ನಿಮ್ಮ ತಾತ ಯಾರು, ಅವ್ರು ಯಾರು ಕ್ವಶನ್ ಕೇಳಲ್ಲ. ಹೇಳೋದಿಷ್ಟೇ, ನಿನ್ನ ಹತ್ರ ಏನ್ ಪ್ರಾಡಕ್ಟ್ ಇದೆ, ಅದ್ರ ಮಹತ್ವ ಏನು, ನಾನು ಇಷ್ಟು ಅಮೌಂಟ್ ಕೊಟ್ಟೆ ನಿಮ್ಗೆ ಏನ್ ಬರುತ್ತೆ, ಇಷ್ಟೇ ಕೇಳೋದವ್ರು. ಓಕೆನಾ? ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ನಾವಿಷ್ಟೆಲ್ಲ ಇಷ್ಟೆಲ್ಲ ನಾವು ಹೇಳ್ತಿದ್ರು, ಅವ್ರು ಯಾರು ಸಹ ನೀವು ದುಡ್ಡು ಕೇಳುದಿಲ್ಲ. ನಿಜವಾಗ್ಲೂ ದೇ ಆರ್ ರೆಡಿ ಟು ಡೂ ದ ಬಿಸ್ನೆಸ್ ಅಂತ ಅಂದ್ರೆ ಇಲ್ಲಿ ಬಂದು ಹೂಡಿಕೆ ಮಾಡೋಂತ ಧೈರ್ಯನ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ನಮ್ಮ ರಿಸರ್ಚ್ ಪ್ರಕಾರ ಅತಿ ಹೆಚ್ಚು ಹೂಡಿಕೆಗಳನ್ನ ತಗೊಳ್ಳೋವಂಥದ್ದು ಎರಡು, ಒಂದು ತಮಿಳುನಾಡು ಮತ್ತೆ ಮತ್ತೊಂದು ಮಹಾರಾಷ್ಟ್ರ. ಮಹಾರಾಷ್ಟ್ರ ಏನಕ್ಕೆ ಅತಿ ಹೆಚ್ಚು ಹೂಡಿಕೆಗಳನ್ನ ಕೃಷಿ ವಿಚಾರ ಸಂಬಂಧಪಟ್ಟಂಗೆ ಕಾಣ್ತಾರೆ ಅಂತಂದ್ರೆ ಓನ್ಲಿ ಒನ್ ರೀಸನ್, ಅಲ್ಲಿ ಅರ್ಶನ ಸಿಗುತ್ತೆ. ಆ ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು FDI ಬರ್ತಾ ಇದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ನೀವು ಲಾಸ್ಟ್ ವರ್ಷದ್ದು ಸರ್ಕಾರನೇ ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ಇವತ್ತು ನಾವು 2ನೇ ಸ್ಥಾನದಲ್ಲಿದ್ದೀವಿ. 2ನೇ ಆರ್ಥಿಕ ವರ್ಷದಲ್ಲಿ ವಾರ್ತಾ ಇಲಾಖೆ ಅನೌನ್ಸ್ ಮಾಡಿರೋ ಪ್ರಕಾರ FDI ಅಟ್ರಾಕ್ಟ್ ಮಾಡಿರುವಂತದ್ರಲ್ಲಿ ಗುಜರಾತ್ನ ಹಿಂದಕ್ಕೆ ತಳಿ ನಾವು 2ನೇ ಸ್ಥಾನದಲ್ಲಿ. ಇದರ ಅರ್ಥ ಏನಿದೆ ಅಂತ ಅಂದ್ರೆ ಕರ್ನಾಟಕದಲ್ಲಿ ಹೂಡಿಕೆಗೆ ಒಂದು ಒಳ್ಳೆ ಒಂದು ವಾತಾವರಣ ಇದೆ. ನಾನು ಇದನ್ನ ಪ್ರೆಸ್ ಮೀಟ್ ಕೊಟ್ಟಿದ್ದ ಉದ್ದೇಶ ಏನಕ್ಕೆ ಅಂತ ಅಂದ್ರೆ ಹಾಸನದಲ್ಲಿ ಸಿಗುವ ಏನೇನು ಒಳ್ಳೆ ವರ್ಲ್ಡ್ ಕಾಫ್ ಕಾಫಿ, ಯಾಕಂದ್ರೆ GI ಟ್ಯಾಗ್ ಇದೆ. ಓಕೆನಾ? ಅದೆಲ್ಲದನ್ನು ನೋಡ್ಕೊಂಡು ಸುಮಾರು ಕಂಪ್ನಿಗಳು ಹೂಡಿಕೆಗಳನ್ನ ಮಾಡಬೇಕು ಅಂತ ಮುಂದಕ್ಕೆ ಬರ್ತಿದ್ದಾರೆ. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.